ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪೌಲನು ದೇಹದ ಕುರಿತಾಗಿ ಹೇಳಿರುವಂಥ ಮಾತು, ದೇಹವೆಲ್ಲ ಕ್ರಿಸ್ತನ ದೊರೆತನದಲ್ಲಿ ಇದ್ದುಕೊಂಡು ಎಲ್ಲ ಅಂಗಾಂಗಗಳು ಕೀಲುಗಳ ಮೂಲಕ ಬಿಗಿಯಾಗಿ ಜೋಡಿಸಲ್ಪಟ್ಟು ಅದರ ಶಕ್ತಿಯ ಪ್ರಕಾರ ಪಾಲ್ಗೊಂಡಾಗ ದೇಹದಲ್ಲಿ ಪ್ರೀತಿಯ ಐಕ್ಯತೆ ಉಂಟಾಗಿ ಕ್ಷೇಮಾಭಿವೃದ್ಧಿ ಸಾಧ್ಯವಾಗ್ತದೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 16ರಲ್ಲಿ ನಾವು ನೋಡುತ್ತೇವೆ. ಕ್ರಿಸ್ತನ ದೇಹಕ್ಕೆ ಅನ್ವಯಿಸುವಂಥದ್ದನ್ನು ನೋಡಿ ಕರ್ತನು ಪೌಲನು ನಡೆಸುವಂಥ ರೀತಿಯನ್ನು ಎಷ್ಟು ಅತ್ಯದ್ಭುತವಾಗಿ ನಡೆಸ್ತಾನಂತಂದರೆ, ಅನೇಕ ಅದ್ಭುತಗಳ ಮೇಲೆ ಅದ್ಭುತಗಳು, ಅದ್ಭುತಗಳ ಮೇಲೆ ಅದ್ಭುತಗಳು. ಆ ಅದ್ಭುತಗಳ ನಡುವೆ ತುಂಬ ಹಿಂಸೆಯನ್ನು ಪಟ್ಟಂಥವನು ಪೌಲ. ಆದರೆ ಆ ಹಿಂಸೆಗಳ ನಡುವೆ ಕರ್ತನನ್ನು ಅನೇಕರಿಗೆ 13 ಪತ್ರಿಕೆಗಳನ್ನು ಬರೆದು ಆತನು ನಡೆಸಿದಂಥ ರೀತಿ ಇದೆಯಲ್ಲ, ಅದು ಅಮೋಘ. ಯಾಕೆಂದರೆ ಆತನು ಶೋಧನೆಗಳ ನಡುವೆ ಉರಿಯುತ್ತಿರುವ ಬೆಂಕಿಯ ಜ್ವಾಲೆಯಾಗಿ ಇರಬಹುದು, ಅವು ನೋವನ್ನು ಉಂಟು ಮಾಡುತ್ತವೆ. ಆದರೆ ಪಾಪವನ್ನು ಜಯಿಸುವುದಕ್ಕೆ ಕೆಲವು ಸಲಹೆಗಳನ್ನು ಕೊಟ್ಟಂಥ ಪಾಪದ ಕುರಿತು ಎಚ್ಚರಿಕೆಯನ್ನು ಬೆಳೆದಂತಹ ಪರಿಪೂರ್ಣತೆಯ ಕಡೆಗೆ ನಮ್ಮ ಬೆಳವಣಿಗೆ ಹೇಗಿರಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡ್ತಾನೆ ಪೌಲ. ನಾವೆಲ್ಲರೂ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವುದು ಹೇಗೆ ಎಂಬುದನ್ನು ತಿಳಿಸ್ತಾನೆ. ನಾವು ಎದುರಿಸುವ ಶೋಧನೆಗಳು ಉರಿಯುತ್ತಿರುವ ಬೆಂಕಿಯ ಜ್ವಾಲೆಯಾಗೆ ಇರಬಹುದು ಎಂಬುದಾಗಿ ನಮ್ಮನ್ನು ಎಚ್ಚರಿಸ್ತಾನೆ. ಅವು ನೋವನ್ನು ಉಂಟು ಮಾಡುತ್ತವೆ, ಆದರೆ ಆ ನೋವು ನಿಮ್ಮನ್ನು ಬದುಕಿನ ಕಡೆ ನಡೀತದೆ ಎಂಬುವಂಥ ಮಾತನ್ನು ಹೇಳಿದಂಥವನು ಪೌಲ. ಪಾಪವನ್ನು ಜಯಿಸುವುದಕ್ಕಾಗಿ ಕೆಲವು ಅತ್ಯಮೂಲ್ಯವಾದಂಥ ಸಲಹೆಗಳನ್ನು ಕೊಟ್ಟಂಥವನು ಪೌಲ. ನಮ್ಮನ್ನು ಅನೇಕ ಅತ್ಯದ್ಭುತವಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಕೀರ್ತನೆಗಳು 24ರಲ್ಲಿ ನಾವು ನೋಡುವುದಾದರೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ. ಪ್ರಿಯರೇ, ಈ ಲೋಕದಲ್ಲಿರ್ತಕ್ಕಂಥ ಸಮಸ್ತವು ಯೆಹೋವನದೇ. ಲೋಕವು ಅದರ ನಿವಾಸಿಗಳು ಆತನವೇ. ಈ ಲೋಕದಲ್ಲಿರ್ತಕ್ಕಂಥದ್ದೆಲ್ಲವೂ ಆತನದೇ. ನಾವು ಶೂನ್ಯರು ಅನ್ನುವುದಕ್ಕಿಂತ ನಾವು ಬರಿ ಶೂನ್ಯರು. ಯಾಕೆಂದರೆ ಜಲರಾಶಿಗಳ ಮೇಲೆ ಸ್ಥಿರಪಡಿಸುವ ಆತನು ಆತನೇ. ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಇದನ್ನು ಪೌಲನ ಜೀವಿತದಲ್ಲಿ ನಾವು ನೋಡುತ್ತೇವೆ. ಕೀರ್ತನೆಗಳು ನಮ್ಮನ್ನು ಸರಿದಾರಿಗೆ ತಿದ್ದುತ್ತವೆ. 25ನೇ ಕೀರ್ತನೆ 1 ನಾವು ನೋಡುವುದಾದರೆ, ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ. ಈ ದೃಢವಾದದ್ದು ನಮ್ಮೊಳಗಡೆ ಇರಬೇಕು. ಈ ದೃಢತ್ವ ನಮ್ಮ ಕುಟುಂಬಗಳಲ್ಲಿರಬೇಕು. ನಾವು ಯಾರಲ್ಲಿ ಮನಸ್ಸಿಟ್ಟಿದ್ದೇವೆ? ಕರ್ತನಲ್ಲಿ. ನಾವು ಏನನ್ನು ಹೇಳಬೇಕಾಗಿದೆ? ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ, ನನಗೆ ಆಶಾಭಂಗಪಡಿಸಬೇಡ, ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ, ವೃಥಾದ್ರೋಹಿಗಳಿಗೆ ಆಶಾಭಂಗವಾಗಬೇಕೆ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು ಎಂಬುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕಂದರೆ ಕರ್ತನು ನಮ್ಮನ್ನು ಕಟ್ಟುವವನು, ಕರ್ತನು ನಮ್ಮನ್ನು ಕಾಯುವವನು, ಕರ್ತನು ನಮ್ಮನ್ನು ಪಾರಂಪರಿಸುವವನು. ಅದಕ್ಕೆ ಪರಲೋಕ ರಾಜ್ಯದ ಸುವಾರ್ತೆ, ಕ್ರಿಸ್ತನು ಸತ್ತು ಮತ್ತೆ ಎದ್ದು ತನ್ನ ರಕ್ತವನ್ನು ತಂದೆಯ ಮುಂದೆ ನಿಲ್ಲಿಸಬೇಕಾಯಿತು. ಆಗ ಮಾತ್ರ ಮನುಷ್ಯ ಹೃದಯಗಳು ಚಲಿಸಲ್ಪಟ್ಟವ. ಒಬ್ಬನೇ ಮಗನು ತನ್ನ ತಂದೆಯಂತೆ ಇರುತ್ತಾನೆ. ಕರ್ತನು ಹೇಳ್ತಾನೆ, ನಮ್ಮ ಶತ್ರುಗಳನ್ನು ಪ್ರೀತಿಸಬೇಕೆಂದು ಹೇಳ್ತಾನೆ. ಕೇವಲ ಶರೀರ ಮತ್ತು ಪ್ರಾಣದಿಂದ ಅಲ್ಲ, ಆತ್ಮದಿಂದ ನಾವು ನಡೆಯಬೇಕು, ಆತ್ಮದಿಂದ ಆರಾಧಿಸಬೇಕು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ, ಒಪ್ಪಿಸಿಕೊಡ್ತೇನಯ್ಯ.
ಸಹಾಯ ಮಾಡಪ್ಪ. ಯೇಸುವೇ ಸಹಾಯ ಮಾಡು. ಪರಿಶುದ್ಧನೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು. ರಾಜಾದಿರಾಜನೇ ಸಹಾಯ ಮಾಡು ಸ್ವಾಮಿ. ದೇವರೇ, ಯಾರ್ಯಾರು ಸುವಾರ್ತೆಯನ್ನು ನೋಡ್ತಾ ಇದ್ರು ಸ್ವಾಮಿ, ಅವ್ರಿಗಿರ್ತಕ್ಕಂಥ ಎಲ್ಲ ನ್ಯೂನತೆಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಅವರ ಕುಟುಂಬಗಳು ಆಶೀರ್ವದಿಸು. ಮಕ್ಕಳನ್ನು ಆಶೀರ್ವದಿಸಪ್ಪ. ಅವರ ಕೆಲಸಗಳನ್ನು ಆಶೀರ್ವದಿಸಪ್ಪ. ಅವರ ಕೈಗಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ.